ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶುಭ. ಇವತ್ತಿನ ದಿನ ನಾನು ಸೀಸನ್ ಟೈಮ್ನಲ್ಲಿ ಮಾಡ್ಕೊಳ್ಳುವಂತಹ ರೆಸಿಪಿ ಅಂದರೆ ಅವರೆಕಾಳು ಸೀಸನ್ನಲ್ಲಿ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಅವರೆಕಾಳಿಂದ ಒಂದು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳಲ್ಲಿ ಏನು ಮಾಡಿದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು, ಅವರೆಕಾಳು ಪಲಾವ್ ಆಗಿರ್ಬೋದು, ಹಾಗೆಯೇ ಅವರೆಕಾಳು ರೊಟ್ಟಿ ಏನು ಮಾಡಿದ್ರೂ ಕೂಡ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತು ಅವರೆಕಾಳಿಂದ ನಾನು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ತುಂಬಾ ಸಖತ್ತಾಗಿ ಬಂದಿತ್ತು. ಇದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಅಥವಾ ಈ ಮಣ್ಣಿನ ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಇವಾಗ ನಾನು ಈ ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು, ಅದು ಸಾಸಿವೆ ಎಲ್ಲ ಸಿಡ್ದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಬೇಕು. ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಮಣ್ಣಿನ ಪಾತ್ರೆಯಲ್ಲಿ ಯಾವ ಅಡುಗೆ ಮಾಡಿದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಈರುಳ್ಳಿನೂ ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ನಾವು ಈ ಮಡಿಕೆಯಲ್ಲಿ ಮಾಡೋದ್ರಿಂದ ಬೇಗನೆ ಅಡುಗೆನೂ ಕೂಡ ಆಗಿಬಿಡುತ್ತೆ. ಹಾಗೆಯೇ ಯಾವ ಅಡುಗೆ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಿಂದಿನವರೆಲ್ಲ ನೋಡಿ ಈ ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಬೇಗನೂ ಕೂಡ ಅಡುಗೆ ಆಗಿಬಿಡ್ತಿತ್ತು. ಈ ಒಲೆಯಲ್ಲೆಲ್ಲ ಮಾಡ್ಕೊಳ್ತಿದ್ರು ನೋಡಿ, ಆವಾಗೆಲ್ಲ ಈ ಸ್ಟವ್ಗಳೆಲ್ಲ ಇಲ್ಲದೇ ಇರೋ ಟೈಮಲ್ಲಿ ಇದು ಬೇಗ ಮಣ್ಣಿನ ಪಾತ್ರೆ ಹೀಟಾಗಿ ಅಡುಗೆನೂ ಕೂಡ ಬೇಗನೆ ಆಗಿಬಿಡ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಮಣ್ಣಿನ ಪಾತ್ರೆಯಲ್ಲೇ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಅಡುಗೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಅವರೆಕಾಳು ಉಪ್ಪಿಟ್ಟಲ್ಲಿ ನಾವು ಉಪ್ಪಿಟ್ಟನ್ನು ಮಾಮೂಲಿಯಾಗಿ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ಆದರೆ ನಾವು ಇದಕ್ಕೆ ಅವರೆಕಾಳನ್ನು ಸೇರಿಸ್ಕೊಳ್ತೀವಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕ್ಯಾರೆಟ್, ತರಕಾರಿಗಳನ್ನ ಏನಾರು ಇದ್ದರೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀವಿ. ಈ ಅವರೆಕಾಳು ಉಪ್ಪಿಟ್ಟನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನ್ನಲ್ಲಿ ನಮಗೆ ಅವರೆಕಾಳು ಮಿಕ್ಸ್ಚರ್ ಆಗಿರ್ಬೋದು, ರೊಟ್ಟಿ, ಪಲಾವ್ ಏನು ಮಾಡಿದ್ರೂ ಕೂಡ ತುಂಬ ಇಷ್ಟ ಆಗುತ್ತೆ. ನನಗಂತೂ ಈ ಅವರೆಕಾಳು ಸೀಸನ್ ಬಂತು ಅಂದ್ರೇ ಒಂಥರ ಖುಷಿ ಆಗುತ್ತೆ. ಅಡುಗೆ ಮಾಡೋದಕ್ಕೇ ಒಂಥರ ಖುಷಿ ಆಗಿಬಿಡುತ್ತೆ ನೋಡಿ. ಇವಾಗ ನಾನು ಚಿಕ್ಕದಾಗಿ ಉದ್ದುದ್ದವಾಗಿ ಸೀಳ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ತುಂಬ ಖಾರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಉದ್ದುದ್ದವಾಗಿ ಹಾಗೇ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಈ ಈರುಳ್ಳಿ ಎಲ್ಲ ಒಂಥರ ಬ್ರೌನ್ ಕಲರ್ ಬರೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವಿವಾಗ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಮಾಮೂಲಿಯಾಗಿ ಉಪ್ಪಿಟ್ಟನ್ನು ಮಾಡ್ಕೊಳ್ಳುವಂಥದ್ದು. ನಾನು ಹೇಗೆ ಈ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳ್ತೀನಿ ಆ ರೀತಿಯಾಗಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣು ಉಪ್ಪಿಟ್ಟಲ್ಲಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನನಗಂತೂ ಇದನ್ನು ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಅವರೆಕಾಳು ಉಪ್ಪಿಟ್ಟು ಜೊತೆ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ, ಆವಾಗ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅವರೆಕಾಳು ಉಪ್ಪಿಟ್ಟಿಗೆ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅವರೆಕಾಳು ಉಪ್ಪಿಟ್ಟಿಗೆ ಈ ಕ್ಯಾರೆಟ್ ಎಲ್ಲ ಹಾಕಬೇಕು ಅಂತ ಏನಿಲ್ಲ, ಆದರೆ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದ್ರ ಜೊತೆಗೇ ಹಾಕ್ಕೊಂಡ್ರೆ ಈ ಟೊಮೆಟೊ ಹಣ್ಣು ಮತ್ತು ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ, ಇದ್ರ ಜೊತೆಗೇ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ಹಾಗೆಯೇ ಉಪ್ಪೆಲ್ಲ ಹಾಕಿದ್ರೆ ಟೊಮೆಟೊ ಹಣ್ಣು ಜೊತೆಗೆ ಈ ಟೊಮೆಟೊ ಹಣ್ಣೆಲ್ಲ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇವಾಗನೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ನೋಡಿಕೊಂಡು ನಾವು ಹಾಕ್ಕೊಳ್ಬೋದು. ಹಾಗೆಯೇ ನಾನು ಅವರೆಕಾಳನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಚಿಕ್ಕ ಕುಕ್ಕರ್ನಲ್ಲಿ ನಾನು ಬೇಯಿಸ್ಕೊಂಡಿದ್ದೆ. ಇವಾಗ ನಾನು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಅವರೆಕಾಳು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ 1 ವಿಷಲ್ ಕೂಗಿಸ್ಕೊಂಡಿದ್ದೆ ಕುಕ್ಕರ್ನಲ್ಲಿ. ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ನಾವು ಈ ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀವಿ ನೋಡಿ, ಆವಾಗನೂ ಕೂಡ ಸ್ವಲ್ಪ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅವರೆಕಾಳೆಲ್ಲ ನೀಟಾಗಿ
ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಇವಾಗ ನೀರನ್ನು ಹಾಕ್ಕೊಳ್ಳೋಣ. ನಾವು ಇವಾಗ 1 ಕಪ್ ತಗೊಂಡ್ರೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಅಂದರೆ ಉಪ್ಪಿಟ್ಟು ಒಂಥರ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮುಚ್ಚಳ ಮುಚ್ಕೊಂಡು ಅದು ಸ್ವಲ್ಪ ಕುದಿ ಬರಬೇಕು. ನಮಗೆ ಚೆನ್ನಾಗಿ ಕುದಿ ಬರಬೇಕು. ಇವಾಗ ನಾವು ನೀರು ಹಾಕಿರ್ತೀವಲ್ಲ ಅದೆಲ್ಲ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಬೇಕಂದರೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೋದು. ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ ನಂತರ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಆದ ನಂತರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇನ್ನೂ ಕೂಡ ಇದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಕೊಬೇಕು. ಇವಾಗ ಏನಿದ್ರು ನಮಗೆ ಉಪ್ಪೇನಾದರೂ ಬೇಕಾದರೆ ನಾವು ಇವಾಗ ಹಾಕ್ಕೊಳ್ಬೋದು. ಏಕೆಂದರೆ ನಾವು ಸ್ವಲ್ಪ ಉಪ್ಪನ್ನು ಆವಾಗ ಟೊಮೆಟೊ ಮತ್ತು ಕ್ಯಾರೆಟ್ ಎಲ್ಲ ಬೇಯುವಾಗ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಇದನ್ನು ಇನ್ನೊಂದು ಸರಿ ನೀಟಾಗಿ ತಿರುಗಿಸ್ಕೊಂಡು ಆದ ನಂತರ ಇದಕ್ಕೆ ಮುಚ್ಚಳವನ್ನು ಮುಚ್ಕೊಂಡು ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೇ ನಾವು ಹಾಕ್ಕೊಳ್ಬೇಕಾಗುತ್ತೆ. ಎಷ್ಟರೊಳಗಡೆ ನಾವು ರವೆನೆಲ್ಲ ಹುರ್ಕೊಂಡು ಇಟ್ಕೊಂಡ್ಬಿಡೋಣ. ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೀಡಿಯಮ್ ರವೆಯನ್ನು ನಾನು ತಗೊಳ್ತಾ ಇದ್ದೀನಿ. ತುಂಬ ದಪ್ಪ ರವೆ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗೆಯೇ ತುಂಬ ಸಣ್ಣ ರವೆ ಆದ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಉಪ್ಪಿಟ್ಟಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ. ನೋಡಿ ಈ ಥರ ಕುದಿ ಬಂದ ಮೇಲೇ ನಾವು ಇದಕ್ಕೆ ರವೆಯನ್ನು ಹಾಕ್ಕೊಳ್ಬೇಕು. ಈ ರವೆಯನ್ನು ನಾವು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಗಂಟಾಗಲ್ಲ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಕೈಯಲ್ಲಿ ಈ ಥರ ತಿರುಗಿಸ್ಕೊಂಡ್ರೆ ಸ್ವಲ್ಪನೂ ಕೂಡ ಗಂಟು ಕಟ್ಟಲ್ಲ. ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ ನಾನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಆವಾಗ ನಮಗೆ ಸ್ವಲ್ಪನೂ ಕೂಡ ಗಂಟಾಗಲ್ಲ. ಈ ಥರ ಗಂಟಾಗಿ ಕಾಣಿಸಿದ್ರೂ ಕೂಡ ಅದು ಗಂಟು ಬರಲ್ಲ. ಇವಾಗ ನಾವು ಸ್ವಲ್ಪ ನೀರೆಲ್ಲ ಕಡಿಮೆ ಆದ ನಂತರ ಇದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ನಾನು 1 ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ನಾವು 1 ಕಪ್ಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕೊಂಡ್ರೂ ಕೂಡ ಇದು ಸ್ವಲ್ಪ ಎಲ್ಲ ನೀರೆಲ್ಲ ಬೇಗನೆ ಹೀರ್ಕೊಂಡ್ಬಿಡುತ್ತೆ. ಇವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆದ್ರೂ ಕೂಡ ಇದು ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಈ ಅವರೆಕಾಳು ಸೀಸನಲ್ಲಿ ಈ ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು, ಹಾಗೆಯೇ ಅವರೆಕಾಳು ಪಲಾವ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ನೋಡಿ ಆಗ್ತಾ ಇದೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಇವಾಗ ತಿರುಗಿಸ್ಕೊಳ್ಳೋಣ. ಇದು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನೀಟಾಗಿ ತಿರುಗಿಸ್ಕೊಂಡು ಇವಾಗ ಚಿಕ್ಕ ಉರಿಯಲ್ಲಿ ಒಂದು 10 ನಿಮಿಷ ನಾವು ಮುಚ್ಚಳವನ್ನು ಮುಚ್ಕೊಂಡು ಇಟ್ಕೊಂಡ್ರೆ ನಮಗೆ ಇದೆಲ್ಲ ನೀಟಾಗಿ ಅರಳುತ್ತೆ. ಈ ರವೆ ಎಲ್ಲ ಸ್ವಲ್ಪ ಹೊತ್ತು ನಮಗೆ ಅರಳಬೇಕಾಗುತ್ತೆ. ಇದು ಬೆಂದ ಹಾಗೆ ಕಾಣಿಸಿದ್ರೂ ಕೂಡ ಒಂದು ಸ್ವಲ್ಪ ಅರಳಬೇಕು ನಮಗೆ. ಹಾಗಾಗಿ ಚಿಕ್ಕ ಉರಿಯನ್ನು ಮಾಡಿಬಿಟ್ಟು ಇದನ್ನು ನಾವು ಇಟ್ಕೊಂಡ್ಬಿಡೋಣ. ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಕೊಂಡ್ರೆ ನಮಗೆ ಈಸಿಯಾದಂತಹ ಮತ್ತು ಟೇಸ್ಟಿಯಾದಂತಹ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.